ನಮಸ್ತೆ. 2/7/2024 ಮಂಗಳವಾರ ದಿನ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಆದಷ್ಟು ಅಮಾವಾಸ್ಯೆ ಬರಲಿದೆ. ಇವತ್ತಿನ ದಿನ ಪ್ರಕಾರ ಏಕಾದಶಿ ತಿಥಿ ಇದೆ. ಬೆಳಗ್ಗೆ 5:58ರಿಂದ 8:42:27 ಏಕಾದಶಿ. ಅದು ಆದ ನಂತರ ದ್ವಾದಶಿ ಬರುತ್ತದೆ. ಏಕಾದಶಿ ದ್ವಾದಶಿ ಎರಡು ದೋಷವಿಲ್ಲ. ಆದರೂ ಮಂಗಳವಾರ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇವತ್ತು ಕೃತಿಕಾ ನಕ್ಷತ್ರ. ಈ ಕೃತಿಕಾ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 4:39:39 ಇದೆ. ಅಂದರೆ ಅರ್ಲಿ ಮಾರ್ನಿಂಗ್ 4:40 ಇದೆ ಅಂತ ಇಟ್ಕೊಳ್ಳಿ. ಈ ಕೃತಿಕಾ ನಕ್ಷತ್ರ ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಅಷ್ಟೊಂದು ತೊಂದರೆ ಇಲ್ಲ. ನಂತರ ಬರುವಂಥದ್ದು ರೋಹಿಣಿ ನಕ್ಷತ್ರ. ಈ ರೋಹಿಣಿ ನಕ್ಷತ್ರ 4:40 ಮೇಲೆ ಅಂದರೆ ಬೆಳಗಿನ ಜಾವದ ಮೇಲೆ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ನಾಳೆನೂ ಇದೇ ರೋಹಿಣಿ ನಕ್ಷತ್ರ ಇರುತ್ತದೆ. ರೋಹಿಣಿ ನಕ್ಷತ್ರ ದೋಷವಿಲ್ಲ. ಅಮೃತವು ಕುಲವೃದ್ಧಿಯನ್ನು ಕೊಡುತ್ತದೆ. ಹಾಗಾಗಿ ಬೆಳಗಿನ ಜಾವಿನ ಮೇಲೇನೂ ಚೆನ್ನಾಗಿರುತ್ತದೆ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಕೆಲವರೆಲ್ಲ ಬೆಳಗಿನ ಜಾವದಲ್ಲಿ ಏನಾದ್ರು ಮಾಡ್ತೀವಿ ಅಂತಂತಾರೆ, ಅವರಿಗಾಗಿ ಈ ವಿಷಯಗಳು. ಇವತ್ತಿನ ಮತ್ತಷ್ಟು ವಿಶೇಷಕ್ಕೆ ಬರೋಣ. ಈ ದಿನದ ಸೂರ್ಯೋದಯ 5:58, ಸೂರ್ಯ ಅಸ್ತಮನ ಸಂಜೆ 6:50. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಫಸ್ಟ್ ರಾಶಿ ನೋಡಿಕೊಳ್ಳೋಣ. ಇವತ್ತಿನ ದಿನ ಪ್ರಕಾರ ಮೇಷರಾಶಿ ಮತ್ತು ವೃಷಭ ರಾಶಿ ಇರುತ್ತದೆ. ಮೇಷರಾಶಿ 11:14 ಆ ನಂತರ ದಿನ ಪೂರ್ತಿ ವೃಷಭ ರಾಶಿ. ಹಾಗಾಗಿ ಒಂದು ವೇಳೆ ಮಕ್ಕಳು ಹುಟ್ಟಿದ್ರೆ ಈ ರೀತಿ ತಿಳ್ಕೋಬೋದು. ಈಗ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 5:58ರಿಂದ 11:14 ಕೃತಿಕಾ ನಕ್ಷತ್ರ 1ನೇ ಪಾದ. ಆ ನಂತರ ಸಂಜೆ 5:02 ಕೃತಿಕಾ ನಕ್ಷತ್ರ 2ನೇ ಪಾದ. ಹಾಗಾಗಿ 11:14 ಮೇಷರಾಶಿ ಮುಗಿದೋಗುತ್ತದೆ. ಕೃತಿಕಾ ನಕ್ಷತ್ರದ 1ನೇ ಪಾದ ಮುಗಿದೋಗುತ್ತದೆ. ಸಂಜೆ 5:02 2ನೇ ಪಾದ ಅಂತಂತೀವಿ. ಈ 2ನೇ ಪಾದ 3, 4ನೇ ಪಾದಗಳು ವೃಷಭ ರಾಶಿಗೆ ಬರುತ್ತದೆ. ಹಾಗಾಗಿ 11:14 ವೃಷಭ ರಾಶಿ ದಿನ ಪೂರ್ತಿ ಇದೆ. ಮತ್ತು ಸಂಜೆ 5:02 ಮೇಲೆ ರಾತ್ರಿ 10:50 ಕೃತಿಕಾ ನಕ್ಷತ್ರ 3ನೇ ಪಾದ. ಆ ನಂತರ ಅಂದರೆ ಕೃತಿಕಾ ನಕ್ಷತ್ರ 3ನೇ ಪಾದ ಮುಗಿದ ಮೇಲೆ ಅಂದರೆ ರಾತ್ರಿ 10:50 ಮೇಲೆ ಬೆಳಗಿನ ಜಾವ 4:40 ಕೃತಿಕಾ ನಕ್ಷತ್ರ 4ನೇ ಪಾದ. ಆ ನಂತರ ಕೃತಿಕಾ ಮುಗಿದು ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಬೆಳಗಿನ ಜಾವ 4:40 ಮೇಲೆ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಇಷ್ಟರಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ 100% ಅಂದರೆ ದಿನ ಚೆನ್ನಾಗಿದ್ದರೂ ಇಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಬರುವ ಒಳ್ಳೆಯ ಟೈಮ್. ಅದೇ ಸಮಯದಲ್ಲಿ 100% ಕೆಟ್ಟೋದು. ಇದನ್ನೆಲ್ಲ ನೋಡ್ಕೊಳ್ಳೋಣ. ಇವತ್ತಿನ ದಿನದಲ್ಲಿ 100% ಚೆನ್ನಾಗಿರುವಂಥ ಸಮಯ ಅಂತ ನಾವು ಹುಡ್ಕೋಣ. ಇದರಲ್ಲಿ ವಿಶೇಷವಾಗಿ 100% ಚೆನ್ನಾಗಿರುವಂಥದ್ದು ಸಾಮಾನ್ಯವಾಗಿ ಬೆಳಗಿನ ಜಾವದಿಂದ ಸ್ಟಾರ್ಟ್ ಆಗುತ್ತದೆ. 5:58ರಿಂದ 8:30 ಇದು ಖಂಡಿತವಾಗಿರುತ್ತದೆ. ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ. ಅದೇ ಥರ 10:49 ಬೆಳಗ್ಗೆ AM ಮಧ್ಯಾಹ್ನ 3:35 ಶುಭವಾಗಿದೆ. ಸಂಜೆ 6:38 ರಾತ್ರಿ 9:35 ಶುಭವಾಗಿದೆ. ಅದೇ ಥರ ರಾತ್ರಿ 11:02 ಮೇಲೆ ರಾತ್ರಿ 11:15 ಅಂದರೆ 11:15 ಸ್ವಲ್ಪ ಕಾಲ 13 ನಿಮಿಷಗಳು ಶುಭವಾಗಿದೆ. ಆ ನಂತರ ರಾತ್ರಿ 12:04 ಬೆಳಗಿನ ಜಾವ 4:43 ಶುಭವಾಗಿದೆ. ಇದರಲ್ಲಿ ಈಗ ನಾವು ನೋಡುವಂಥದ್ದು 100% ಕೆಟ್ಟ ಟೈಮ್ ಅಂತ ಹುಡುಕಿಬಿಡೋಣ. ಈ 100% ಕೆಟ್ಟ ಟೈಮ್ ಅಂತ ಅಂದಾಗ ಇದರಲ್ಲಿ ಯಾವ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳು, ಬಂಡವಾಳ ಹಾಕುವಂಥದ್ದನ್ನು ಸ್ಟಾರ್ಟ್ ಮಾಡಬಾರದು. ಇದಕ್ಕೆ ಮುಂಚೆ ಇವತ್ತು ಯಾವ ರಾಶಿಗೆ ದೋಷ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ದೋಷವಿದೆ. ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು. ಹಸ್ತ ನಕ್ಷತ್ರದ ಒಟ್ಟು 4 ಪಾದಗಳು.
ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳು, ಇಂಥವ್ರಿಗೆಲ್ಲ ದೋಷವಿದೆ. ಬೆಳಗ್ಗೆ 8:32ರಿಂದ 9:24ವರೆಗೂ ದುರ್ಮುಹೂರ್ತ, ಪ್ರತಿಯೊಬ್ಬರಿಗೂ ದೋಷ. ಅದೇ 8:42ರಿಂದ 9:09ವರೆಗೂ ಮೃತ್ಯು. ಹಾಗಾಗಿ 8:32ಕ್ಕೆ ದುರ್ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇನ್ನೊಂದು 10 ನಿಮಿಷದಲ್ಲಿ ಮೃತ್ಯುವೂ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದಾಗಿ 9:24 ದೋಷವಿದೆ 8:32ರಿಂದ. ಈ ಸಮಯದಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬೇಡಿ. ಪ್ರಯಾಣ ಮಾಡುವುದು ಸ್ವಲ್ಪ ಗಮನ ಕೊಡಿ. ಕಾರ್ಯಗಳಲ್ಲಿ ಅನಾನುಕೂಲ ಉಂಟು. ಯಾರ ತನ್ನ ವಾದ ಪ್ರತಿವಾದಗಳು ಈ ಸಮಯದಲ್ಲಿ ಬೇಡ. 9:11 ಮೇಲೆ 10:47 ಯಮಕಂಡ ಕಾಲ. 11:14 ಮೇಲೆ ತುಲಾ ರಾಶಿಯಲ್ಲಿ ಹುಟ್ಟಿದವರಿಗೆ, ಅಂದರೆ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರ 3 ಪಾದಗಳಿಗೂ ಸೇರಿಸಿ ತುಲಾ ರಾಶಿಯಲ್ಲಿ ಹುಟ್ಟಿದವರಿಗೆ ದೋಷವಿದೆ. ಅಲ್ಲಿಂದ ದಿನ ಪೂರ್ತಿ ಇದೆ. ಇದನ್ನು ಚಂದ್ರಾಷ್ಟಮ ದೋಷ ಅಂತಂತೀವಿ. ಮತ್ತು ಜನರಲ್ ಆಗಿ ಎಲ್ಲರಿಗೂ 3:37 ಮೇಲೆ ಸಂಜೆ 5:13 ರಾಹುಕಾಲ, ಸಂಜೆ 5:03 ಮೇಲೆ 6:36 ವಿಷಕಾಲ ಅಂತಿದೆ, ನಕ್ಷತ್ರ ವಿಷಕಾಲ. ಅದೇ ಥರ ರಾತ್ರಿ 9:37 ಮೇಲೆ ರಾತ್ರಿ 11 ವಿಷಕಾಲ, ಇದು ಒಂದು. ಅದೇ ಥರ ರಾತ್ರಿ 11:17ರಿಂದ ರಾತ್ರಿ 12:02 ದುರ್ಮುಹೂರ್ತ. ಮತ್ತು 4:45 AM ಅಂದರೆ ಬೆಳಗಿನ ಜಾವದಿಂದ 5:58 ಅಂದರೆ ನೆಕ್ಸ್ಟ್ ಸೂರ್ಯೋದಯದವರೆಗೂ ಮೃತ್ಯು ಇದೆ. ಈ ಸಮಯವೆಲ್ಲ ನೀವು ಅವಾಯ್ಡ್ ಮಾಡ್ಕೋಬೇಕಾಗ್ತದೆ. ಇಲ್ಲವಾದರೆ ಅದರಲ್ಲಿ ತೊಂದರೆಗಳು ಬರುತ್ತದೆ. ಸ್ವಲ್ಪ ಕಷ್ಟಗಳನ್ನು ನಾವೇ ಅನುಭವಿಸಬೇಕಲ್ವ. ಆದ್ದರಿಂದ ಎಚ್ಚರವಾಗಿರಿ. ಇವತ್ತು ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯ ಟೈಮೆಲ್ಲ ನೋಡೋಣ. ನಾವು ಫಸ್ಟ್ ಹೇಳಿದ್ವಿ, ಒಳ್ಳೆಯ ಟೈಮು ಅಂತ ನಾವು ಕೊಟ್ಟಿದ್ದರೂ ಕೂಡ ಇದರಲ್ಲಿ ಒಳ್ಳೆಯ ಮುಹೂರ್ತ ಪಂಚಕ ಮುಹೂರ್ತ, ಅಂದರೆ ಪಂಚಕ ದೋಷವಿಲ್ಲದ ಮುಹೂರ್ತ ಅಂತಂದರೆ 7ರಿಂದ 8:42 ಇದೆ ಅಂತ. ಇದರಲ್ಲಿ 7ರಿಂದ 8:30 ಶುಭಕರವಾಗಿದೆ. ಇರೋದಲ್ಲಿ ಒಂದು ಒಳ್ಳೆಯ ಸಮಯ ಅಂತ ನಾನು ಫಸ್ಟು ಒಳ್ಳೆಯ ಸಮಯ ಅಂತ ಹೇಳಿದೆ. ಆದರೆ ಒಳ್ಳೆಯ ಸಮಯದಲ್ಲಿ ಏನಿದೆ ಅಂತ ನಾವು ಹುಡುಕಕ್ಕೆ ಹೋದರೆ ಇದಲ್ಲ. ಅದೇ ಥರ 7:34ರಿಂದ 8:30 ಲಾಭದ ಸಮಯವಿದು. ಇದೂ ಒಂದು ಲಾಭ. ಅದೇ ಸಮಯದಲ್ಲಿ 8:06 ಮೇಲೆ 8:30 ಶುಕ್ರ ಹೊರೆ. ಹೆಣ್ಣು ಮಕ್ಕಳು ಕಾಣ ಕಾರ್ಯಗಳನ್ನು ಒಳ್ಳೆಯದನ್ನು ಮಾಡಿಕೊಡ್ಬೋದು. ಹೊಸ ಬಟ್ಟೆ ಹಾಕ್ಬೋದು. ಎಮರ್ಜೆನ್ಸಿಗೆ ನಾವು ಇದೆಲ್ಲ ಕೊಡ್ತಿದ್ದೀವಿ. ಮಂಗಳವಾರ ಅಲ್ಲವಾ ಅಂತ ಅದು ನೀವು ಯೋಚನೆ ಮಾಡಬೇಕು. ಮತ್ತೊಂದು ಇರೋದರಲ್ಲಿ ಒಳ್ಳೆಯ ಸಮಯ ಅಂತ ನಾವು ಹುಡ್ಕೋಣ. ಇದರಲ್ಲಿ ತ್ರಿಪುಷ್ಕರ ಯೋಗ ಅಂತ ಒಂದು ಬರುತ್ತದೆ. ಈ ತ್ರಿಪುಷ್ಕರ ಯೋಗ 8:42 ಮೇಲೆ ಸ್ಟಾರ್ಟ್ ಆಗುತ್ತದೆ. ಆದರೂ 10:49ರಿಂದ 3:35 ಈ ತ್ರಿಪುಷ್ಕರ ಯೋಗ ಚೆನ್ನಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ಬುಧಹೊರೆ ಅಂತ. ಸಾಮಾನ್ಯವಾಗಿ ಬುಧಹೊರೆಯಲ್ಲಿ ವಿದ್ಯಾರ್ಥಿಗಳು ಓದೋದಕ್ಕೆ, ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ, ವ್ಯಾಪಾರಿಗಳು ತನ್ನ ಪವರನ್ನು ತೋರಿಸ್ಕೊಳ್ಳೋಕ್ಕೆ, ಅಂದರೆ ವ್ಯಾಪಾರದಲ್ಲಿ ಶತ್ರುಗಳಿದ್ದರೂ ಅವರನ್ನು ಗೆಲ್ಲೋದಕ್ಕೆ ಇದು ಒಳ್ಳೆಯ ಸಮಯ. ಆಮೇಲೆ ಧನಲಾಭ ಕಾಲ ಬರುತ್ತದೆ. ಇದು ಕೂಡ ಈ ಸಮಯದಲ್ಲೇ ಇರುತ್ತದೆ. ಮತ್ತು ನಾವು ನೋಡುವ ಇನ್ನೊಂದು ಒಳ್ಳೆಯ ಸಮಯ, ನಾವು ಇದರಲ್ಲಿ ಕೊಟ್ಟಿರುವಂಥ ಕೆಟ್ಟ ಟೈಮ್ನ ಅದರಲ್ಲಿ ಬಿಟ್ಟುಬಿಡಿ. ಗುಡ್ ಮುಹೂರ್ತ, ಶುಭ ಮುಹೂರ್ತ ಅಂತ. ಈ ಶುಭ ಮುಹೂರ್ತದ ಸಮಯ 11:12ರಿಂದ 1:14 ಮಧ್ಯಾಹ್ನದವರೆಗೆ ಇದೆ. ಇದು ಶುಭವಾಗಿರುತ್ತದೆ. ಎಮರ್ಜೆನ್ಸಿಗೆ ಮಾಡೋಕ್ಕೆ ನಾವು ಪದೇ ಪದೇ ಈ ವಿಷಯಗಳನ್ನ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಅಭಿಜಿತ್ ಮುಹೂರ್ತ. ಈ ಅಭಿಜಿತ್ ಮುಹೂರ್ತ ಎಲ್ಲ ದಿನಗಳಲ್ಲೂ ರಾಹುಕಾಲ, ಯಮಕಂಡ ಕಾಲ ಎಂಥದಾದರೂ ಅದರಲ್ಲಿ ಇರುವ ದೋಷಗಳನ್ನ ಕಿತ್ತಾಕಕ್ಕೆ ಈ ಮುಹೂರ್ತ ಉಪಯೋಗ ಆಗುತ್ತೆ. ಕೆಲವು ದಿನಗಳು ಮಾತ್ರ ಈ ಅಭಿಜಿತ್ ಇರೋದಿಲ್ಲ. ಇವತ್ತಿದೆ 11:58 ಮೇಲೆ 12:50 ಅಭಿಜಿತ್ ಮುಹೂರ್ತ ಶುಭಕರವಾಗಿದೆ. ಎಮರ್ಜೆನ್ಸಿಗೆ ಮಾಡುವಂಥ ಕಾರ್ಯಗಳು ಇದರಲ್ಲಿ ಶುಭವಾಗಿರುತ್ತದೆ. ಸೇಮ್ ಟೈಮಲ್ಲಿ ಗುರು ಹೊರೆಯು ಸೇರುವ ಸಮಯ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂತೀವಿ. ಈ ಗುರು ಹೊರೆ ಬರೋದು 12:24 ಪ್ರಾರಂಭವಾಗುತ್ತದೆ.
ಆದ್ದರಿಂದ ನಾವು ಹೇಳುವಂಥದ್ದು ಏನು ಅಂದರೆ 12:24ರಿಂದ 12:50 ಆದರೆ ಇನ್ನೂ ಶುಭವಾಗಿರುತ್ತದೆ. ಯಾಕೆಂತಂದರೆ ಅಭಿಜಿತ್ ಮತ್ತು ಗುರುಹೊರೆ ಇದರ ಜೊತೆ ಗುಳಿಕೆ ಕಾಳವು ಸೇರುವ ಸಮಯವೇ ಈ ಸಮಯ. ಇದನ್ನು ಖಂಡಿತವಾಗಿ ಉಪಯೋಗಿಸ್ಬೋದು. ಮತ್ತು ಇನ್ನೊಂದು ಸಮಯ ಅಂತಂದರೆ ವಿಜಯ ಮುಹೂರ್ತ ಅಂತಂತೀವಿ. ಈ ವಿಜಯ ಮುಹೂರ್ತ ಮಧ್ಯಾಹ್ನ 2:33ನ ಮೇಲೆ 3 ಗಂಟೆ 24 ನಿಮಿಷದವರೆಗೆ ಇರುತ್ತದೆ. ಹಂಗಾಗಿ ನಾವು ಕೊಟ್ಟಿರುವ ಒಳ್ಳೆಯ ಟೈಮಲ್ಲಿ ಇದೂ ಸೇರುತ್ತದೆ. ಇದು ಇನ್ನೂ ಶುಭವಾಗಿರುತ್ತದೆ. ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಮರ್ಜೆನ್ಸಿಗೆ ಏನಾದ್ರು ಮಾಡುವಂಥದ್ದನ್ನು ಮಾಡಬಹುದು. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡುಕಿದ್ರೆ ಶುಕ್ರ ಹೊರೆ ಅಂತಾನೆ. ಇದರಲ್ಲಿ ಮಧ್ಯಾಹ್ನ 3:37ರಿಂದ ಈ ಸಮಯ ಸ್ಟಾರ್ಟ್ ಆಗುತ್ತದೆ. ಆದರೂ ಈ ಸಮಯದಲ್ಲಿ ಅಷ್ಟೊಂದು ಶುಭಕರವಾಗಿಲ್ಲ. ಇದನ್ನು ನೋಡಿಕೊಳ್ಳಿ. ಯಾಕೆಂತಂದರೆ ಆ ಸಮಯದಲ್ಲಿ ರಾಹುಕಾಲ ಪ್ರಾರಂಭವಾಗುತ್ತೆ. ಆದ್ದರಿಂದ ಇದು ಬೇಡ. ಮತ್ತೊಂದು ಸಮಯ ಅಂತ ನಾವು ನೋಡೋಣ. ಇದರಲ್ಲಿ ಬರುವಂಥ ಸಮಯ ಅಂತಂದರೆ ಅಮೃತ. ಈ ಅಮೃತ ಸಾಯಂಕಾಲ 5:13ಕ್ಕೂ ಸ್ಟಾರ್ಟ್ ಆಗುತ್ತದೆ. ಆದರೂ ನೀವು ನೋಡುವಂಥ ಸಮಯ 6 ಗಂಟೆ 38 ನಿಮಿಷದ ಮೇಲೆ 6:50ವರೆಗೂ ಅಮೃತ ಪೂರ್ತಿ ಇರುತ್ತದೆ. ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಪೂರ್ತಿ 1 ಅವರ್ 1.5 ಅವರೆಲ್ಲ ಇರುತ್ತೆ. ಆದರೂ ಆ ಟೈಮಲ್ಲಿ ಬೇರೆ ಕೆಟ್ಟೋದಿರುತ್ತದೆ ಅಂತ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿರುವ ಟೈಮ್ ಸಂಜೆ 6:38ರಿಂದ 9:35ವರೆಗೆ ಇರುತ್ತದೆ. ಆದರೂ ನಾವು ಅದರಲ್ಲಿ ಸೆಲೆಕ್ಟ್ ಮಾಡಿರೋ ಟೈಮೇ ನಾವು ಹೇಳಿದಂತೆ 6:38ನ ಮೇಲೆ ಖಂಡಿತವಾಗಿಯೂ 6:50ವರೆಗೂ. ಇಷ್ಟೆಲ್ಲ ನಾವು ಒಳ್ಳೆಯ ಟೈಮ್ನ ನೋಡಿದ್ವಿ. ಸಂಜೆಯವರೆಗೂ ನೋಡೋದಾಯಿತು. ನೋಡಿಕೊಂಡು ಇದರಂತೆ ನೀವು ಸೆಲೆಕ್ಟ್ ಮಾಡಿಕೊಂಡು ಕಾರ್ಯಗಳನ್ನ ಮಾಡಿ. ಮತ್ತಷ್ಟು ವಿಷಯಗಳನ್ನ ಈಗ ನೋಡೋಣ. ಈಗ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಅಂದರೆ ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ರಾಶಿಗೆ ಹೆಂಗಿರುತ್ತೆ ಅಂತ ನೋಡೋದು. ಅಶ್ವಿನಿಯಿಂದ ರೇವತಿವರೆಗೂ ಕೊಟ್ಟಿರ್ತೀವಿ. ಆದ್ದರಿಂದ ಅವರವರ ನಕ್ಷತ್ರ ಪ್ರಕಾರ ನೋಡ್ಕೋಬೋದು. ಕೆಲವು ಸಮಯಗಳಲ್ಲಿ ನಮಗೆ ಚೆನ್ನಾಗಿಲ್ಲದೆ ಹೋಗಿರ್ಬೋದು ನಕ್ಷತ್ರದ ಮೇಲೆ. ಅವರು ಕೆಲವು ಎಮರ್ಜೆನ್ಸಿ ಕಾರ್ಯ ಮಾಡಲೇಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನರು, ಮಕ್ಕಳು ಅಥವಾ ತಂದೆ ತಾಯಿ ದೊಡ್ಡವರದು ಅವರದ ನಕ್ಷತ್ರದ ಮೇಲೆ ನೀವು ನೋಡ್ಕೋಬೋದು. ಅದರಿಂದ ನಾವು ಎಲ್ಲ ನಕ್ಷತ್ರ ಕೊಟ್ಟಿದ್ದೀವಿ, 27 ನಕ್ಷತ್ರಗಳು. ಅದನ್ನು 36 ಭಾಗಗಳು ಮಾಡಿರ್ತೀವಿ. ಅಂದರೆ ಪಾದಾಚಾರ ಅಂತ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಈಗ ಉದಾಹರಣೆ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸುಮಾರು ಬೆಳಗ್ಗೆಯಿಂದ ಅಂದರೆ ಎಲ್ಲರಿಗೆ 5:58ರಿಂದ ಲೆಕ್ಕಕ್ಕೆ ತಗೊಳ್ಳಿ. ರಾತ್ರಿ ಅಂದರೆ ಬೆಳಗಿನ ಜಾವ 4:40ವರೆಗೂ ಹೇಗಿದೆ ಅಂತಂದರೆ ವಿಪತ್ತು ಉಂಟು. ಆಮೇಲೆ ಶುಭವಾಗಿದೆ ಅಂದರೆ ಬೆಳಗಿನ ಜಾವದ ಮೇಲೆ. ನೆಕ್ಸ್ಟ್ ನಾವು ನೋಡೋದು ಭರಣಿ ನಕ್ಷತ್ರ. ನಿಮಗೆ ಇವತ್ತು ಸಂಪತ್ತಿದೆ ದಿನ ಪೂರ್ತಿ. ಆದರೂ 11 ಗಂಟೆ 14 ನಿಮಿಷದ ಮೇಲೆ ಸ್ವಲ್ಪ ಧನಹಾನಿ ಇರುತ್ತೆ, ನೋಡ್ಕೊಳ್ಳಿ. ಬೆಳಗಿನ ಜಾವದವರೆಗೂ ಈ ರೀತಿ ಇರ್ತದೆ. ನೆಕ್ಸ್ಟ್ ನಾವು ನೋಡೋದು ಕೃತಿಕಾ ನಕ್ಷತ್ರ. ಇದರಲ್ಲಿ ಹುಟ್ಟಿದ ನಿಮಗೆ ಜನ್ಮತಾರೆ ಇದೆ. ದೇವರಲ್ಲಿ ಪೂಜೆ ಇಟ್ಕೊಳ್ಳಿ. ಯಾಕೆಂತಂದರೆ 11 ಗಂಟೆ 14 ನಿಮಿಷದ ಮೇಲೆ ಧನಹಾನಿ ಇರುತ್ತದೆ, ನೋಡಿಕೊಳ್ಳೋದು ಉತ್ತಮ. ನಂತರ ನಾವು ನೋಡುವಂಥದ್ದು ಏನು ಅಂತಂದರೆ ಕೃತಿಕಾ ನಕ್ಷತ್ರ. ಈ ಕೃತಿಕಾ ನಕ್ಷತ್ರ ಮೇಷರಾಶಿ ಅಂತಂದರೆ 1ನೇ ಪಾದ ಬರುತ್ತದೆ. ಅದರಲ್ಲಿ ಜನ್ಮತಾರೆಯು ಧನಹಾನಿಯು ಮಿಕ್ಸ್ ಆಗಿರುತ್ತೆ ಅಂತಂದಿವಿ. ಸೇಮ್ ಟೈಮಲ್ಲೇ ಇನ್ನೊಂದು ವಿಷಯ ಏನು ಬರುತ್ತೆ ಅಂತಂದರೆ ಇದೇ ನಕ್ಷತ್ರ ವೃಷಭ ರಾಶಿಯವರಾದರೆ ನಿಮಗೂ ಜನ್ಮತಾರೇನೆ 11 ಗಂಟೆ 14 ನಿಮಿಷದ ಮೇಲೆ ಸ್ವಲ್ಪ ಪರವಾಗಿಲ್ಲ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ. ನಿಮಗೆ ಈ ದಿನದಲ್ಲಿ ಪರಮ ಮಿತ್ರಧಾರೆಯಾಗಿದೆ. ದಿನ ಪೂರ್ತಿ ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ 1 ಮತ್ತು 2ನೇ ಪಾದಗಳು ನಿಮಗೆ ಮಿತ್ರಧಾರೆ ಇದೆ. ಸ್ವಲ್ಪ ವ್ಯಯವಿದೆ. ಆದರೂ 11 ಗಂಟೆ 14 ನಿಮಿಷ AM ಮೇಲೆ ಬೆಳಗ್ಗೆ ಮೇಲೆ ಶರೀರ ಸುಖವಿದೆ, ವ್ಯಯ ಕಡಿಮೆ ಆಗುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಮೃಗಶೀರ್ಷ ನಕ್ಷತ್ರ ಆದರೆ ಮಿಥುನ ರಾಶಿ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದೆಲ್ಲ ನೈಟುವರೆಗೂ. ನೈಟು ಅಂತಂದರೆ ಬೆಳಗಿನ ಜಾವ 4:40ವರೆಗೂ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ.
ಟೆನ್ಷನ್ ಇದೆ. ಆದ್ದರಿಂದ ಟೆನ್ಷನ್ನ ಬಿಟ್ಟುಬಿಟ್ರೆ ಮಿಕ್ಕಿದೆಲ್ಲ ಇಷ್ಟಾರ್ಥ ಸಿದ್ಧಿಯು. ಸ್ವಲ್ಪ ಶುಭ ಖರ್ಚುಗಳು ಉಂಟು ಇವತ್ತು. ಆರುದ್ರ ಆದ ನಂತರ ಪುನರ್ವಸು ನಕ್ಷತ್ರ 1, 2 ಮತ್ತು 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ, ಅಂದರೆ ಇದು ಮಿಥುನ ರಾಶಿಯಲ್ಲೇ ಬರುತ್ತದೆ. ಇವತ್ತು ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ, ಶುಭದಿನವಾಗಿದೆ ಇವತ್ತು. ನಂತರ ನೋಡುವಂಥದ್ದು ಏನು ಅಂತಂದರೆ ಇದೇ ಪುನರ್ವಸು ನಕ್ಷತ್ರ, ಆದರೆ 4ನೇ ಪಾದ ಕರ್ಕಾಟಕ ರಾಶಿ. ಅನುಕೂಲವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ, ಶುಭದಿನವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಇವತ್ತಿನ ದಿನ ಅನುಕೂಲವಿಲ್ಲದ ದಿನ, ಎಚ್ಚರವಾಗಿಯೇ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಬೆಳಗಿನ ಜಾವ 4:40 ಮೇಲೆ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವಿದೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭವಾಗಿದೆ ನಿಮಗೆ. ನಂತರ ನೋಡುವಂಥದ್ದು ಮಕಾ ನಕ್ಷತ್ರ ಸಿಂಹರಾಶಿ. ಖಂಡಿತವಾಗಿ ಇವತ್ತಿನ ದಿನದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಗಮನ ಕೊಡಬೇಕು. ಏಟು ಗಾಯಗಳಾಗುತ್ತದೆ, ಗಾಡಿಗಳಲ್ಲಿ ಹುಷಾರಾಗಿರಬೇಕು. ಆದರೆ ಇವತ್ತು ರಾತ್ರಿಯ ಮೇಲೆ ಬೆಳಗಿನ ಜಾವದಿಂದ ಚೆನ್ನಾಗಿರುತ್ತದೆ. ನಂತರ ನಾವು ನೋಡುವಂಥ ನಕ್ಷತ್ರ ಪುಬ್ಬ ನಕ್ಷತ್ರ ಸಿಂಹರಾಶಿ. 4 ಪಾದಗಳು ಅಲ್ಲೇ ಅಡಗುತ್ತದೆ. ಇವತ್ತು ಸಂಪತ್ತು ಇರುತ್ತದೆ, ಚಿಕ್ಕ ಚಿಕ್ಕ ತಡೆಗಳು ಬರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ. ಜನ್ಮತಾರೆಯು ಕಾರ್ಯಗಳಲ್ಲಿ ಅಡೆತಡೆಯೂ ಉಂಟು. ಇದೆಲ್ಲ 11 ಕಾಲುವರೆಗೂ. 11 ಕಾಲಿನ ಮೇಲೆ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ನಕ್ಷತ್ರ ಪ್ರಕಾರ ಉದ್ಯೋಗ ಅಭಿವೃದ್ಧಿ ಉಂಟು ಅಥವಾ ಮಾಡುವ ಕಸುಬಲ್ಲಿ ಅನುಕೂಲ ಇದೆ. ನಂತರ ನೋಡುವಂಥ ಇನ್ನೊಂದು ನಕ್ಷತ್ರ ಉತ್ತರ ನಕ್ಷತ್ರನೇ ಕನ್ಯಾ ರಾಶಿ. 2, 3, 4ನೇ ಪಾದಗಳು. ಇದರಲ್ಲಿ ಜನನವಾದ ನಿಮಗೆ ಇವತ್ತು ಜನ್ಮತಾರೆ. ತಲೆ ಸ್ನಾನ ಮಾಡಿ ಖಂಡಿತ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಕಾರ್ಯಗಳಲ್ಲಿ ಅಡೆತಡೆ ಬರುತ್ತದೆ. ಗೆಲ್ಲುವ ವಿಧಾನಗಳನ್ನು ಹುಡುಕಿ. ಇಲ್ಲಾಂತಂದರೆ ಇನ್ನೊಂದು ದಿನ ಮಾಡೋಣ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಖಂಡಿತ ಶುಭದಿನವಾಗಿದೆ. ಪರರು, ಮಿತ್ರರು, ಗುರುಗಳ ಆಶೀರ್ವಾದದಿಂದ ಅಥವಾ ಸಹಕಾರದಿಂದ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು. ಸರಿಯಾಗಿ ಪಡ್ಕೊಳ್ಳಿ. ನಂತರ ನೋಡುವಂಥ ಇನ್ನೊಂದು ಚಿತ್ತಾ ನಕ್ಷತ್ರ ರಾಕ್ಷಸ ಗಣವಿದು ಕನ್ಯಾ ರಾಶಿ. ಸಮಪಾದಗಳು ಕನ್ಯಾ ರಾಶಿಯಲ್ಲಿರುತ್ತದೆ. ಅಂದರೆ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತು ಮಿತ್ರಧಾರೆ. ಆದರೂ ಆರೋಗ್ಯದ ಕಡೆ ಗಮನ ಕೊಡಿ. ಖಂಡಿತವಾಗಿಯೂ ಜಯ ಉಂಟು. ಚಿತ್ತ ಆದ ನಂತರ ಕನ್ಯಾ ರಾಶಿ ಮುಗಿದ ನಂತರ ಅದೇ ಚಿತ್ತಾ ನಕ್ಷತ್ರ. ಆದರೆ ತುಲಾ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ, ಸುಖ ಉಂಟು. 11 ಕಾಲಿನ ಮೇಲೆ ಆಹಾರದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಟ್ಟರೆ ಎಲ್ಲವೂ ಶುಭವಾಗಿ ಆಗುತ್ತದೆ. ನಂತರ ನಾವು ನೋಡುವಂಥ ಇನ್ನೊಂದು ನಕ್ಷತ್ರ ಸ್ವಾತಿ. ಇದು ಮಹಾ ನಕ್ಷತ್ರ ಅಂತಂತೀವಿ, ತುಲಾ ರಾಶಿಯಲ್ಲಿ ಬರುತ್ತದೆ. ಇದರಲ್ಲಿ ಜನನವಾದ ನಿಮಗೆ ಟೆನ್ಷನ್ ಇದೆ. ಟೆನ್ಷನೆಲ್ಲ ಬಿಟ್ಟುಬಿಡಬೇಕು. BP ಮಾತ್ರ ಕರೆಕ್ಟಾಗಿ ಹಾಕೊಳ್ಳಿ. ಇನ್ನೊಂದು ಸತಿ ಡಾಕ್ಟ್ರಿಗೆ ಬೇಕಾದ್ರೆ ಇವತ್ತು ತೋರಿಸ್ಕೊಳ್ಳಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾ ರಾಶಿ. 1, 2 ಮತ್ತು 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ತುಲಾ ರಾಶಿ ಬರುತ್ತದೆ. ನಿಮಗೆ ಇವತ್ತಿನ ದಿನ ಅನುಕೂಲವಾಗಿ ಸುಖವಾಗಿದೆ. ಆದ್ದರಿಂದ ಹೆಚ್ಚಿನ ದೋಷಗಳೇನಿಲ್ಲ. ಸ್ವಲ್ಪ ಎಂದಿನಂತೆ ನೀವು ಆರೋಗ್ಯ, ಊಟ ಈ ವಿಷಯಗಳಲ್ಲಿ ಗಮನ ಕೊಟ್ಟರೆ ಶುಭಕರವಾಗಿರುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರವೇ, ಆದರೆ 4ನೇ ಪಾದ ವೃಶ್ಚಿಕ ರಾಶಿ. ಅನುಕೂಲವಿದೆ. ಶತ್ರು ಕಾಟವೂ ಇವತ್ತಿಲ್ಲ. ಶುಭದಿನವಾಗಿ ನಿಮಗಿದೆ. ಸರಿಯಾಗಿ ಕೊಂಡಾಡಿ, ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಪ್ರತ್ಯೇಕ ತಾರೆ, ಅನುಕೂಲವಿಲ್ಲ. ಆದರೂ ಶತ್ರುನಾಶವಿದೆ, ಶತ್ರು ಕಾಟವಿಲ್ಲ. ಆರೋಗ್ಯ ಚೇತರಿಸ್ಕೊಳ್ತೀರಾ. ಹೊಸ ಕಾರ್ಯಗಳು, ನೂತನ ಕಾರ್ಯಗಳನ್ನ ಇವತ್ತು ಮಾಡಬೇಡಿ. ನಂತರ ನೋಡುವಂಥ ಇನ್ನೊಂದು ವಿಷಯ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ನಿಮಗೆ ಈ ದಿನ ಕ್ಷೇಮವಾಗಿದೆ. ಶತ್ರು ಕಾಟವೆಲ್ಲ ಕಿತ್ತಾಕಿಬಿಡ್ತದೆ. ಹಂಗಾಗಿ ಶುಭದಿನವಾಗಿದೆ. ಬುಧಗ್ರಹದ ಪೂಜೆ ಮಾಡಿಕೊಳ್ಳಿ ಮತ್ತು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಶುಭವಾಗಿರುತ್ತದೆ. ಬೆಳಗ್ಗೆ ಆಗಿಲ್ಲ ಅಂತಂದರೂ ಸಂಜೆ ಮಾಡಿ, ಇನ್ನಷ್ಟು ಚೆನ್ನಾಗಿರುತ್ತದೆ. ಆರೋಗ್ಯ ಅಭಿವೃದ್ಧಿಯೂ ಇವತ್ತು ಉಂಟಾಗುತ್ತದೆ. ನಂತರ ಮೂಲ ನಕ್ಷತ್ರ ಧನುಸು ರಾಶಿ. ಇವತ್ತು ವಿಪತ್ತು, ಏಟು ಗಾಯಗಳೆಲ್ಲ ಉಂಟು. ಆದ್ದರಿಂದ ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು, ಎಚ್ಚರ. ನಂತರ ಪೂರ್ವಾಷಾಢ ನಕ್ಷತ್ರ
1, 2, 3, 4 ಪಾದಗಳು ಧನುರ್ ರಾಶಿಯಲ್ಲಿ ಬರುತ್ತದೆ. ಸಂಪತ್ತು ಉಂಟು. ಸ್ವಲ್ಪ ಕಾರ್ಯವಿಘ್ನಗಳು ಇರುತ್ತದೆ 11 ಕಾಲುವರೆಗೂ. ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ಜಪ ತಪ ಅಂತ ಏನಾದರೂ ಮಾಡಬಹುದು. ಆ ನಂತರ ಎಲ್ಲ ಕಾರ್ಯಗಳು ಶುಭಕರವಾಗಿ ನಡೀತದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸಂಪತ್ತಿದೆ, ಕಾರ್ಯವಿಘ್ನಗಳು ಇದೆ. ಇದು 11 ಕಾಲುವರೆಗೂ. ಆದ್ದರಿಂದ 11 ಕಾಲುವರೆಗೂ ಏನೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅಂತಂದರೆ ಶುಭಕರವಾಗಿದೆ. ಯಾಕೆಂತಂದರೆ ರಾಶಿ ಚೇಂಜ್ ಆಗುತ್ತದೆ. ಇದು ಪೂರ್ವಾಷಾಢ ನಕ್ಷತ್ರಕ್ಕೆ. ನೆಕ್ಸ್ಟ್ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇದು ಧನುರ್ ರಾಶಿಯಲ್ಲಿ ಬರುತ್ತದೆ. ನಿಮಗೆ ಈ ದಿನ ಜನ್ಮತಾರೆಯಾಗಿರೋದರಿಂದ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡ್ಕೋಬೋದು. ಸ್ವಲ್ಪ ಕಾರ್ಯವಿಘ್ನ 11-14ವರೆಗೂ. ಆ ನಂತರ ಶತ್ರುನಾಶ. ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೂ ವಾರ ನೀವು ನೋಡ್ಕೊಳ್ಳಿ. ಯಾಕೆಂತಂದರೆ ವಾರ ನೋಡಿಕೊಂಡು ಕಾರ್ಯಗಳನ್ನ ಮಾಡಬೇಕು. ಉತ್ತರಾಷಾಢ ನಕ್ಷತ್ರವೇ 2, 3, 4ನೇ ಪಾದಗಳು ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಜನ್ಮತಾರೆಯು ರೋಗ ಭಯವೂ ಉಂಟು. ಆರೋಗ್ಯ ವಿಷಯದಲ್ಲಿ ಗಮನ ಕೊಡಲೇಬೇಕು. ಕಾರ್ಯವಿಘ್ನವೂ ಉಂಟು. ಹಾಗಾಗಿ ಇವತ್ತು ಸುಮ್ಮನೆ ಇರೋದು ಉತ್ತಮ. ಸುಮ್ಮನೆ ಅಂತಂದರೆ ಮನೆಯಲ್ಲಿ ಇರಬೇಕು ಅಂತಂತ ಇಲ್ಲ. ಕೆಲವು ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡುವಂಥದ್ದು ಬೇಡ ಅಂತ. ಶ್ರವಣ ನಕ್ಷತ್ರ ಮಕರ ರಾಶಿ. ನಿಮಗೆ ಇವತ್ತು ಪರಮ ಮಿತ್ರಧಾರೆಯಾಗಿದೆ. ಹಳೆಯ ಮಿತ್ರರು ಅಥವಾ ಹೊಸದಾಗಿ ಬರುವವರು ಇವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅವರಿಂದ ಇನ್ನೊಂದು ದಿನದಲ್ಲಿ ಸಹಾಯ ಸಿಗ್ತದೆ, ಸಹಕಾರ ಅನುಕೂಲವೆಲ್ಲ ಸಿಗ್ತದೆ, ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ. ಮಿತ್ರಧಾರೆ ಇದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡೇ ಇವತ್ತು ದಾಟಬಹುದು. ಕಾರ್ಯವಿಘ್ನಗಳು ಕೂಡ ಇವತ್ತು ಬರುತ್ತದೆ. ಅದರಿಂದ ಗಮನ. ಬೆಳಗಿನ ಜಾವದ ಮೇಲೆ ಚೆನ್ನಾಗಿರುತ್ತದೆ. ಇದೇ ಧನಿಷ್ಠ ನಕ್ಷತ್ರ ಹಂಗೆ ಅಂತಂದರೆ ಅರ್ಧ ಅಂದರೆ 3 ಮತ್ತು 4ನೇ ಪಾದಗಳು. ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಮಿತ್ರಧಾರೆಯು ಲಾಭವು 11 ಕಾಲುವರೆಗೂ ಚೆನ್ನಾಗಿದೆ. 11 ಕಾಲ ಮೇಲೆ ಚೆನ್ನಾಗಿರುತ್ತದೆ. ಆದರೂ ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ. ಇದರಲ್ಲಿ ಜನನವಾದ ನಿಮಗೆ ಇವತ್ತು ಟೆನ್ಷನ್ ಇದೆ. ಲಾಭಕ್ಕೇನು ತೊಂದರೆಗಳಿಲ್ಲ. ಟೆನ್ಷನ್ ಬಿಟ್ಬಿಡಿ. ಡೈಲಿ BP ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ದೋಷಗಳೆಲ್ಲ ದೂರವಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಅನುಕೂಲವಿದೆ, ಲಾಭವೂ ಇದೆ. ಆದ್ದರಿಂದ ಶುಭವಾಗಿದೆ. ಕಾರ್ತಿಕೇಯನಕ್ಕೆ ಪೂಜೆ ಮಾಡಿ. ಕಾರ್ತಿಕೇಯ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿನೇ, ಇನ್ನೂ ಚೆನ್ನಾಗಿರುತ್ತೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ ಅಂತಂದರೆ ಅನುಕೂಲ. ಸ್ವಲ್ಪ ಧನಹಾನಿ ಇರುತ್ತದೆ. ಹಂಗಾಗಿ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇದ್ದರೆ ಇವತ್ತು ಏನೂ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ದಿನ ನೋಡ್ಕೊಳ್ಳೋಣ. ಇನ್ನು ಹೇಳಬೇಕು ಅಂತಂದರೆ ಬುಧವಾರ ನಾಳೆ ಚೆನ್ನಾಗಿರುತ್ತದೆ. ಋಣ ವಿಮೋಚಕ ದೋಷ ಪರಿಹಾರಕ್ಕಾಗಿ ಜಪ ತಪ ಅಂತ ಏನಾದ್ರು ಮಾಡಬಹುದು. ಗಮನ ಕೊಡಿ. ನೆಕ್ಸ್ಟ್ ಉತ್ತರ ಭಾದ್ರಪದ ನಕ್ಷತ್ರ. ಇದು 4 ಪಾದಗಳು ಮೀನರಾಶಿಯಲ್ಲಿ ಬರುತ್ತದೆ. ಪ್ರತ್ಯೇಕ ತಾರೆಯಾಗಿ ಧನಹಾನಿಯಾಗಿರುತ್ತೆ. 10 ಕಾಲುವರೆಗೂ ಅಧಿಕವಾದ ದೋಷ. 10 ಕಾಲ ಮೇಲೇನೂ ಸರಿಯಾಗಿಲ್ಲ. ಆದರೂ ಬೆಳಗ್ಗೆ ಇದು ಜಾಸ್ತಿ ಇರುತ್ತದೆ. ಗಮನ ಕೊಡಿ. ಇವತ್ತು ಯಾವ ಕಾರ್ಯಗಳನ್ನು ಮುಂದೆ ನಿಂತು ಮಾಡೋದಕ್ಕೆ ಹೋಗಬೇಡಿ. ರೇವತಿ ನಕ್ಷತ್ರ ಮೀನರಾಶಿ. ಖಂಡಿತವಾಗಿಯೂ ಕ್ಷೇಮವು, ಇನ್ನೊಂದು ಕಡೆ ಧನಹಾನಿ ಈ ರೀತಿ ಇರೋದರಿಂದ 11 ಕಾಲುವರೆಗೂ ಶುಭವಲ್ಲ. 11 ಕಾಲಿನ ಮೇಲೆ ಕ್ಷೇಮ, ದ್ರವ್ಯ ಲಾಭವೆಲ್ಲ ಬರುತ್ತದೆ. ಇದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಆ ಸಮಯಗಳಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.